ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾವು 4 days ಕೇರಳ ಟ್ರಿಪ್ ಹೋಗ್ತಿದ್ದೀವಿ. ಸೊ ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಹೊರಟಿಲ್ಲ. ಇವತ್ತು ಆ್ಯಕ್ಚುಲಿ ವೆಡ್ನೆಸ್ಡೇ. ಸೊ ಥರ್ಸ್ಡೇ ಮಾರ್ನಿಂಗ್ 4 AM ಬಿಡ್ತೀವಿ. ಸೊ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ತೋರಿಸ್ತೀನಿ. ಇದು ನನ್ನ ಫಸ್ಟ್ ಬ್ಯಾಗ್, ಹಾಗೆ ಇದು ಸೆಕೆಂಡ್ ಒನ್, ಇದು ನನ್ನ ತಂಗಿದು, ಅಂದರೆ ಇವಳ್ದು. ಇದರಲ್ಲಿ ಬರೀ ಮೇಕಪ್ ಸಾಮಾನು, ಏರ್ ಸ್ಟ್ರೈಟ್ನರ್, ಅದು ಇದು ಬರೀ ಅದೇ ಇದೆ. ಆಚೆ ಹೋಗ್ತಿದ್ದೀವಿ ಅಂದರೆ ಬೇಕು ಅಲ್ವಾ ಮೇಕಪ್ ಥಿಂಗ್ಸ್ ಎಲ್ಲ. ಸೊ ಬೆಳಗ್ಗೆ ಎದ್ದು ರೆಡಿ ಆದಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಇದ್ರದ್ದೇ ಒಂದು ಪಾರ್ಟ್ಸ್ ಬರ್ಬೋದು, ಬಿಕಾಸ್ 4 to 5 days ಟ್ರಿಪ್ ಅಲ್ವಾ, ಎಲ್ಲ ಒಂದೇ ವೀಡಿಯೋದ್ರೆಲ್ಲ ಹಾಕೋಕ್ಕಾಗಲ್ಲ. ಸೊ ಬೆಳಗ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಏನು ಮಾಡ್ಕೋಬೇಕು? ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟೈಮ್ ಆಗಿದೆ 4 o'clock, ಆಲ್ಮೋಸ್ಟ್ 4:30 ಹೊರಡ್ತಿದ್ದೀವಿ. ಇದ್ದೇ ಇಲ್ಲ. ಸೊ ಇವಾಗ ಗಾಡಿಗೆ, ಕಾರ್ಗೆ ಹೂವು ಇಟ್ಟು, ನಿಂಬೆಹಣ್ಣಿಟ್ಟು, ಹಾಗೆ ಸಣ್ಣದಾಗಿ ಒಂದು ಪೂಜೆ ಮಾಡಿ ಹೊರಡ್ತಿದ್ದೀವಿ. ಸೊ ಇವಾಗ ಮಾರ್ನಿಂಗ್ 4:30 ಆಗಿದೆ. ಹೋಗೋಣ. ಎಲ್ಲೆಲ್ಲಿ ಹೋಗ್ತಾ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ಹೋಗ್ತಿರೋದು 4 members, ನಾನು, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ. ಸೊ ಹೋಗೋಣ ಬನ್ನಿ. ಸೊ ಇದು ಅಲ್ಲಿ ಹಂಗೆ ಕಾಣಿಸ್ತು, ಚೆನ್ನಾಗಿತ್ತು. ಸೊ ಇವಾಗ ಆಟೋಗೆ ಹೋಗ್ತಿದ್ದೀವಿ ಸೇಲಂಗೆ. 2 hours ಇದೆ. ಇವಳು ನೋಡಿ ಅಷ್ಟು ಬೇಗ ಸೋಜ. ಹೋಟ್ಲಾ? ಸರಿ. ಎದೋಳೆ ಕೇರಳ ಬಂತಿದ್ದೋಳು. ಕ್ಲೌಡ್ಸ್ ನೋಡಿ ಚೆನ್ನಾಗಿಲ್ಲ. ಇವಾಗ ಈ ಹೋಟೆಲ್ಗೆ ಬಂದು ನಾವು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇದು ಕೂಡ ಸೇಲಂ ನಿಯರ್ ಬೈ, ಆಲ್ಮೋಸ್ಟ್ ತಮಿಳ್ನಾಡುನೇ. ಸೊ ಅಲ್ಲೆಲ್ಲರೂ ತಮಿಳಲ್ಲೇ ಮಾತಾಡ್ತಿದ್ದು. ಹಾಗೆ ಅಲ್ಲಿ ಇನ್ನೊಂದೇನಂದರೆ ಬೇರೆ ಎಲ್ಲೂ ವುಮೆನ್ಸ್ ಸರ್ವಿಸ್ ಇರಲ್ಲ, ಅಲ್ಲಿ ಬರೀ ವುಮೆನ್ ಸರ್ವಿಸ್ ಇತ್ತು. ಸೊ ಅದೆಷ್ಟು ಒಳ್ಳೇದಲ್ಲ. ಹಾಗೆ ಇಡ್ಲಿ ತೊಗೊಂಡಿದ್ವಿ, ಹಾಗೆ ದೋಸೆ, ಇನ್ನೂ ಏನೇನೋ ತೊಗೊಂಡಿದ್ವಿ. ತಿಂದ್ಕೊಂಡು ಮತ್ತೆ ಹೊರಟ್ವಿ ನಾವು. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ಊಟಕ್ಕೆ ನಿಲ್ಲಿಸ್ತೀವಿ, ಮೇ ಬಿ ನೋಡೋಣ, ಹೋಗೋಣ ಬನ್ನಿ. ತಿಂಡಿ ಆಯಿತು, ತಿಂಡಿ ಆಲ್ಮೋಸ್ಟ್ 300 kilometers ಇದೆ. 2:34 ರೀಚ್ ಆಗ್ತೀವಿ ಮೇ ಬಿ. ಘಾಟ್ ಸೆಕ್ಷನ್, ತಮಿಳ್ನಾಡು. ಇನ್ನು ಎಷ್ಟವರು ರೀಚ್ ಆಗಕ್ಕೆ? Spotted. See dog there, Pratiksha dog. Got spotted. See temple. See birds on the tree. ಆ ಟ್ರೀನೇ ಅಲ್ಲ. ಇವಾಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಟೀ ಬ್ರೇಕ್.
ಗೈಸ್ ಸಖತ್ ಬಿಸಿಲು ಉಂಟು. ಇವಳು ಬರೀ ನಿದ್ದೆ ಮಾಡೋದೇ ಆಯಿತು. ಟ್ರಾವೆಲಿಂಗ್ ಸ್ಟಾರ್ಟ್ ಆದರೆ ನಿದ್ದೆ. ಲಾಲಿಪಾಪ್ ತಗೊಂಡೋಳೆ. ತರ್ಟಿ ಐಸ್ ಕ್ರೀಮ್ ತಿಂತಾಳೆ. ಕವರ್ ಬೇಕಾ? ಬೇಡ. ಹಾಗೆ ಹೋಗ್ತಾ ಹಲಸಿನ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಸೊ ಹಂಗೆ ತಿನ್ಕೊಂಡು ಮಾತಾಡಿಕೊಂಡು ಹೋಗ್ತಿದ್ವಿ. ಇವಾಗ ನಮ್ಮ ಸ್ಟಾಪ್ ಬಂದು ಲಂಚ್ಗೆ. ಇದು ಹೋಟೆಲ್ ಗ್ರೀನ್ ರಾಯಲ್ ಅಂತ, ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್. ಸೊ ಇವತ್ತು ನಾನ್ ವೆಜ್ಜೇ ತಿಂದ್ವಿ. ಹಾಗೆ ಇಲ್ಲೆಲ್ಲ ಆಟಾಡೋದಿತ್ತು. ಸೊ ಇದನ್ನು ನೋಡಿದ್ರೆ ನಾವು ಕೂಡ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಆಟಾಡೋದಕ್ಕೆಲ್ಲ ಏಜ್ ಏನೂ ಬೇಕಾಗಲ್ಲ ಇಂಥ ಟೈಮಲ್ಲಿ. ಸೊ ನಾವು ಕೂಡ ಹೋಗಿದ್ವಿ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅದ್ರದ್ದು ನೋಡಿ. ಫಸ್ಟು ನನ್ನ ತಂಗಿ ಹೋದ್ಲು, ನಾನು ಆಡ್ತೀನಿ ವೀಡಿಯೋ ತೆಗಿ ಅಂತ. ಸೊ ಅವಳದೆಲ್ಲ ವೀಡಿಯೋ ಮಾಡಿ ಹಾಗೆ ನಾನು ನಮ್ಮ ಚಿಕ್ಕಮ್ಮ ಕೂಡ ಆಡ್ತಿದ್ವಿ. ಅಲ್ಲಿ ಸ್ವಲ್ಪ ಒಂದು ಬ್ರೇಕ್ ತೊಗೊಂಡು ಹಾಗೆ ಮತ್ತೆ ಹೋಟೆಲ್ ಒಳಗೆ ಬಂದು ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಮತ್ತು ಪ್ರಾನ್ಸ್ ಗೋಲ್ಡನ್ ಫ್ರೈ, ಆಮೇಲೆ ಇನ್ನೇನು ಎಗ್ ಫ್ರೈಡ್ ರೈಸ್. ಸೊ ಇಷ್ಟು ಆರ್ಡರ್ ಮಾಡಿದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ಫುಲ್ ತಮಿಳ್ನಾಡು ಟೇಸ್ಟು, ಬ್ಯಾಂಗ್ಳೂರು ಟೇಸ್ಟ್ ಬರೋಲ್ಲ ನಿಮಗೆ. ಬಟ್ ಚೆನ್ನಾಗಿತ್ತು ಹೋಟೆಲ್. ನೋಡಿ ಇವಾಗ ಬಂದಿದೆ ನಮ್ಮ ಆರ್ಡರು. ಬಟ್ ಫಾಸ್ಟ್ ಸರ್ವಿಸ್ಸೇ ಇತ್ತು, ಚೆನ್ನಾಗಿತ್ತು. ಮತ್ತೆ ಊಟ ತಿನ್ಕೊಂಡು ಮತ್ತೆ ಹೊರಟ್ವಿ. ಇದು ಮುನ್ನಾರ್ ಸ್ಟಾರ್ಟಿಂಗ್, ಹಿಲ್ ಸ್ಟೇಷನ್ ಸ್ಟಾರ್ಟಿಂಗು. ಸೊ ಫುಲ್ ಘಾಟ್ ಸೆಕ್ಷನ್ ಇಲ್ಲಿಂದ. ಬರೀ ತೆಂಗಿನ ಮರನೇ. ಇವಾಗ ಯಾರು ಬೆಟ್ಟ ಹತ್ತೈತೆ ಗೊತ್ತಿಲ್ಲ. ಮುನ್ನಾರ್ ಹೋಗಿ ಯಾವ ಬೆಟ್ಟ ಚಿಕ್ಕಮ್ಮ ಹಾಕಿಲ್ವಾ ಅಲ್ಲಿ? ಮುನ್ನಾರ್ ಬೆಟ್ಟ ಕೇರಳ ಬಂತ. ಇನ್ನೇನು ಹೌದಾ? ಒಂದು 80 ಕಿಲೋಮೀಟರ್ಸ್. ಇವಾಗ ಇಷ್ಟೊಂದು ಫಾಗ್ ಇದೆ ಅಂದರೆ ಹಿಲ್ಸ್ ಮೇಲೆ ಕ್ಲಿಯರಾಗಿ ಕಾಣಲ್ಲ. ಸೌಂಡ್ ಕೇಳಿಸಲ್ಲ. ನಾವು ವಿಂಡೋ ಓಪನ್ ನೋಡಿ, ಫಾಗ್ ಮಾಡಿ. ಇನ್ನು ಸಾಯಂಕಾಲ ಇನ್ನು ತುಂಬ ಚಳಿ ಇರುತ್ತೆ. ಪ್ರತೀಕ್ಷಾ ಅವ್ರ ಅತ್ತೆ ಎಲ್ಲ ನೋಡ್ತಾ ಇದ್ರಂತೆ. ಹೌದಾ? Guys, ಬೆಟ್ಟದ ಮೇಲೆ ಊರಿದೆ. 45 ಕಿಲೋಮೀಟರ್. ಇನ್ನ ಮುನ್ನಾರ್ಗೆ 45 ಕಿಲೋಮೀಟರ್ಸ್ ಇದೆ. ಇವಾಗ ಅವಾಗಲೇ ಮೇಲೆ ಹತ್ತುತ್ತಾ ಇದ್ವಿ, ಇವಾಗ ಕೆಳಗಿಳಿತಾ ಇದ್ದೀವಿ. ಬೆಟ್ಟದ ಮೇಲೆ ಎಲ್ಲ ಫುಲ್ ಊರ್ ತರ ಇದೆ ಗೈಸ್. ಎಲಿಫೆಂಟ್ ಕ್ರಾಸಿಂಗ್ ನೋಡಿ, ಮನೆಗಳೆಲ್ಲ ಇದೆ. ಸ್ಟಾಪ್ ಚೆಕ್ ಪೋಸ್ಟ್. ಬೋಡಿಮೆಟ್ಟು. ಗೈಸ್, ಇಲ್ಲಿ ರೋಡ್ ಹೆಂಗಿದೆ ಅಂದ್ರೆ ನಾವಿಲ್ಲಿ ಫುಲ್ ಬಿತ್ತೋಗ್ತಾ ಇದೀವಿ. ಅಟ್ಟಂಗೆ ಏನೋ ಬಿತ್ತು. ಗೈಸ್, ಇಲ್ಲಿ ನೋಡಿ ಕಾಫಿ ಎಷ್ಟು ಎಲ್ಲ ಫೋಟೋ ಹಿಡಿತಾರಂತೆ. ನಾವು ನಿಮ್ಮ ಬಟ್ಟೆ ಎಲ್ಲ ಕೊಡ್ತಾರಲ್ಲ ಹಾಕೊಂಡು ಹಿಡಿಯೋದು. ಅದಿಲ್ಲಲ್ಲ ಗೈಸ್. ರೋಡ್ಸ್ ಟರ್ನ್ಸ್ ಆ ಥರ ಇದೆ. ಫುಲ್ ಈ ಕಡೆ ಎಲ್ಲ ಕಾಫಿ ಇದೆ. ಕಾಫಿ ಎಸ್ಟೇಟ್. ಮಳೆ ಸ್ಟಾರ್ಟ್ ಆಗಿದೆ ಗೈಸ್. ವಾ, ಸೀಟ್ ಮಾಡ್ತೀವಿ. ಸಖತ್ತಾಗಿದೆ. ಇನ್ನ 30 ಕಿಲೋಮೀಟರ್ ಹೋಗ್ಬೇಕು. ಬೆಟ್ಟದ ಇದರಲ್ಲಿ ನೋಡಿ, ಸುಮ್ಮನೆ ಜಾಸ್ತಿ ತಗೊಂತಾರೆ. ಆಮೇಲೆ ಅದು ಅಷ್ಟೇ. ಅಲ್ಲಿಂದ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಇನ್ನ
ಇಲ್ಲಿ ಇಲ್ಲೇನ್ ಬೀಳ್ತಾ ಐತೆ? ಜೋರಾಗಿ ಬರ್ತಾ ಇದೆ. ಹಿಂದೆ ಇರೋರು ಬೀಳುದು. ಬೀಳ್ತಾ ಇತ್ತಮ್ಮ ನಿಮಗೆ ದಾರಿನೇ ಕಾಣಲ್ಲ ದಾರಿನೇ ಕಾಣಿಸಲ್ಲ ಎಡ್ಕೋಬೋದು. ಎಲ್ಲ ಎತ್ಬಿಟ್ರಾ ಕ್ಲಾಸು ಫಾಗಿ ಫಾಗಿ ಏನು ಕಾಣಿಸಲ್ಲ. ಅವಾಗಿಂದ ಇಲ್ಲಿ ಬರ್ತಾ ಇದ್ದೆ ಗುಡುಗಿದ್ ಅನ್ಸುತ್ತೆ. ಫುಲ್ಲು ಮಳೆ ಇದೆ. ನೋಡಿ ಇದೇ ನಮ್ಮ ರೂಮು. ಇದು ಬರೀ ರೂಮ್ ಅಲ್ಲ, ಹೋಮ್ ಸ್ಟೇ. ಬರೀ ಆಚೆಯಿಂದ. ಸೊ 3 days ನಾವಿಲ್ಲೇ ಸ್ಟೇ ಆಗ್ತೀವಿ. ನೋಡೋಣ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಇನ್ನೂ ಹೋಗಿಲ್ಲ. ನಾನು ಇನ್ನೇನು ಮಾಡ್ತೀನಿ.